ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೇಮ್ 3 o'clock ಆಗಿಬಿಟ್ಟಿತ್ತು. ಆಗಲೇ ಆಫೀಸ್ಗೆ ಹೊರಟೆ ಬಿಟ್ಟೆ. ಲೈಟಿಂಗ್ಸು ಏನು ಚಳಿ ರೀ, ಬೆಂಗಳೂರಲ್ಲಿ ತುಂಬ ಚಳಿ. ಈ ಚಳಿ ತಲೆಯಾಗ್ತದೆ ಕೆಫೆಟೇರಿಯಾಗ ಕಾಫಿ ಕುಡಿಯೋ ಟೈಮಲ್ಲಿ ಹುಡುಗರೆಲ್ಲ ಅಲ್ಲೇ ಇದ್ದರು. ಅವ್ರಿಗೆಲ್ಲ ಒಂದು ಆಯ್ ಹೇಳ್ಕೊಂಡು ಇನ್ನೇನು ಮಾಡೋದು, ವರ್ಕ್ ಪ್ಲೇಸ್ ಟೈಮ್ ಆಯಿತು ಅಂದ್ಬಿಟ್ಟು ವರ್ಕ್ ಪ್ಲೇಸ್ಗೆ ಹೋಗಿ ವರ್ಕ್ ಮಾಡೋಕೆ ಹೋಗ್ಬಿಟ್ವಿ. ಅಲ್ಲಿಂದ ಬಂದು ಡೈರೆಕ್ಟಾಗಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆರಾಮಾಗಿದ್ದು. ನಮ್ಗೆ ಡೈಲಾಗ್ ಹೇಳ್ತೀನಿ ಅಂದ. I don't like it, but violence likes me. I can't avoid. That's it. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಸೇಮ್ ಇದೇ ಡೈಲಾಗ್ನ ಇವರು ಹೇಳ್ತೀನಿ ಅಂತ ಟ್ರೈ ಮಾಡ್ತಿದ್ರು. ಬಟ್ ಎಷ್ಟು ಸತಿ ಇವ್ರು ಟ್ರೈ ಮಾಡಿದ್ರು ಕೂಡ ಅವ್ರು ಡೈಲಾಗ್ ಹೇಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಗಾಡ್ತಿದ್ರು. ಯಾವಾಗ ಹೇಳಿದ್ರು ಕೂಡ ರಾಂಗ್ ಆಗ್ತಾನೆ ಇತ್ತು. ಅಲ್ಲಿ ಕ್ಯಾರಡಬಮ್ ಡಾಕ್ ಶಿವ್ ಅವ್ರದ್ದೊಂದು ಇಂಟರ್ವ್ಯೂ ಮಾಡಬೇಕಿತ್ತು. ಅದಕ್ಕೋಸ್ಕರ ಜಾಗ ಸೆಟ್ ಮಾಡಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ದೆ. Here I come. Here I come. ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ನನಗೆ. ಇಲ್ಲ ಸರ್, ನಂಬರ್ 1 ಹೀರೋಯಿನ್ ಆಗಿ ನಮಗೆ ಬೇಕಾಗಿಲ್ಲ ಸರ್. ಅವಳು ನಂಬರ್ 2 ಆಗಿ ಇರಬೇಕು ಸರ್. ಯಾಕಂದ್ರೆ ನಾವು ಬೇರೆಯವ್ರಿಗೆ ಅವಕಾಶ ಕೊಡಬೇಕು. ಅದಕ್ಕೋಸ್ಕರ ನನ್ನ ಮಗಳನ್ನ ನಂಬರ್ 2, ಅದು ಬರೀ ಇಂಡಿಯಾದಲ್ಲ ಸರ್, ವರ್ಲ್ಡ್ ನಂಬರ್ 2 ಹೀರೋಯಿನ್ ಆಗಿ ಮಾಡಬೇಕು ಅಂತ ಇದ್ದೀನಿ. ಇವಾಗ ಬಾಲಿವುಡ್ಗೆ ಆಕ್ಟಿಂಗ್ ಕಲಿಯೋದಕ್ಕೆ ಕಳಿಸಿದ್ದೀನಿ. ನೆಕ್ಸ್ಟ್ ಶೋಗಳು ಮಾಡ್ತಾಳೆ, ಆಮೇಲೆ ನಂಬರ್ 2 ನೆಕ್ಸ್ಟ್ ಇಯರ್ ಆಗೋಗ್ಬಿಡ್ತಾಳೆ ಸರ್. क्या बात है सर, क्या बात है सर, क्या बात, ये बात है. ಈ ಶರ್ಟು ಈ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ ಸರ್. ಇರೋ 205 ದೇಶಗಳಲ್ಲಿ ಎಲ್ಲೂ ಸಿಗಲ್ಲ ಸರ್. ನಾನು 206ನೇ ದೇಶದಿಂದ ತರಿಸಿರೋದು ಸರ್. ಇದು ನೋಡಿ ಸರ್, ಇದು ಟ್ಯಾಗು. ಈ ದೇಶದ ಹೆಸರು ಚಿಂಗ್ ಚಂಗ್ ಕೂಕಾ. ಕಾಂಟ್ರವರ್ಸಿಗಳ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ನಿಮ್ಮ ಸರ್ಕಾರ ಗೊತ್ತಿರ್ತಾರಲ್ಲ, ಆ ಟೈಮಲ್ಲಿ ಏನು ಮಾಡ್ತೀರಾ ಸರ್? ನೀವು ಏನು ಮಾಡ್ತೀರಾ? ಏನು ರಿಯಾಕ್ಟ್ ಮಾಡ್ತೀರಾ ಸರ್? ಇಲ್ಲ ಸರ್, ಅವರಿಂದ ನನಗೆ ಫೇಮ್ ಬರುತ್ತೆ ಸರ್. ಆಕ್ಚುಲಿ ನಾನು ಮಾತಾಡೋ ಪಾಯಿಂಟ್ ನಿಜಾನೇ ಸರ್. ಈ ಶರ್ಟ್ ಬೆಲೆ ಮತ್ತೆ ಪ್ಯಾಂಟ್ ಬೆಲೆ ಹೇಳಿದ್ನಲ್ಲ ಸರ್, ನೀವು ಬನ್ನಿ ಸರ್, ವಿತ್ ಟ್ಯಾಗ್ ಸಮೇತ ನೋಡ್ತೀನಿ ಸರ್. ಯಾವುದು ಸುಳ್ಳು. ಬಿಗ್ ಬಾಸ್ ಗೆದ್ದಾಯ್ತು, ಗಿಲ್ಲಿ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಗಿಲ್ಲಿ ಬಗ್ಗೆ ಹೇಳಬೇಕು ಅಂದರೆ, ಇವಾಗ ನನ್ನ ಹೆಸರು ಗಲ್ಲಿಯಲ್ಲಿ ಓಡಾಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಗಿಲ್ಲಿ ಸರ್. ಅವನ ಹೆಸರು ನಾನು ಯೂಸ್ ಮಾಡಿಕೊಂಡೆ ಇವಾಗ ಈ ಮಟ್ಟಿಗೆ ಬೆಳೆದಿದ್ದೀನಿ ಸರ್. ನನಗೆ ಮೊದಲು ರೆಕಗ್ನೈಸ್ ಇತ್ತು ಸರ್, ಬಟ್ ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಸರ್. ಇದ್ರೆ ಲಡಾಯಿಸ್ಬೇಕು, ಜನರ ಎದ್ಕೊಂಡು ಕಟಾಯಿಸ್ಬಾರ್ದು. ಇದೇ ಟೀಮ್ ಲಚ್ಗೆ ಡಾಕ್ ಶೋ ಅವ್ರನ್ನ ಇನ್ವೈಟ್ ಮಾಡಿದ್ದು. ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಮನೆ ಕಡೆ